ನ್ಯೂಸ್ 18 ಮೆಗಾ ಎಕ್ಸಿಟ್ ಪೋಲ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬರುವಂತದ್ದು ಜೂನ್ 4ರಂದು. ದೇಶದ ಜನ ಏನು ತೀರ್ಪನ್ನ ಬರೆದಿದ್ದಾರೆ ಅನ್ನೋದು ಗೊತ್ತಾಗುವಂಥದ್ದು ಜೂನ್ 4ರಂದು. ಆದರೆ ಜನ ಬರೆದಿರುವಂತಹ ತೀರ್ಪು ಯಾವ ಕಡೆಗಿದೆ, ಯಾವ ಕಡೆಗೆ ಗಾಳಿ ಬೀಸಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದರ ಬಗ್ಗೆ ಈ ಎಕ್ಸಿಟ್ ಪೋಲ್ನ ರಿಸಲ್ಟ್ ಮೂಲಕವಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಯಾವ ಪಕ್ಷ ಎಷ್ಟು ಸೀಟನ್ನು ಗಳಿಸಬಹುದು, ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸೀಟು ಬರಬಹುದು, ಯಾರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ನಗಾರಿ ಬಾರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನ ಮೂಲಕವಾಗಿ ಮಾಡ್ತಾ ಹೋಗೋಣ. ಅದರ ಬಗ್ಗೆ ವಿವರವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸ್ ಅನ್ನು ನೋಡೋಣ. ಮೂರನೇ ಬಾರಿಯೂ ಮೋಡಿ ಮಾಡ್ತಾರಾ ಮೋದಿ? ಇಂಡಿಯಾ ಕೂಟಕ್ಕೆ ಸಿಗುತ್ತಾ ಗೆಲುವಿನ ಸಿಹಿ? ಕೆಲ ಹೊತ್ತಲ್ಲೇ ಹೊರಬೀಳಲಿದೆ ಮತದಾನೋತ್ತರ ಸಮೀಕ್ಷೆ. ಕೊನೆ ಹಂತದ ಮತದಾನ ಮುಗಿಯಲು ಕೆಲವೇ ಕ್ಷಣ ಬಾಕಿ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಇಂಡಿಯಾ ಕೂಟ ಸಭೆ. ಚುನಾವಣಾ ಫಲಿತಾಂಶದ ಬಗ್ಗೆ ನಾಯಕರ ಬಿಸಿ ಬಿಸಿ ಚರ್ಚೆ. ಕನ್ಯಾಕುಮಾರಿಯಲ್ಲಿ ಪ್ರಧಾನಿ ಮೋದಿ ಧ್ಯಾನ. 45 ಗಂಟೆಗಳ ಸುದೀರ್ಘ ಧ್ಯಾನ ಸಂಪನ್ನ. ತಿರುವಳ್ಳುವರ್ ಬೃಹತ್ ಪ್ರತಿಮೆಗೆ ನಮೋ ನಮನ. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ಭವಾನಿ? ವಿಚಾರಣೆಗೆ ಬರಲು 5 ಗಂಟೆ ಡೆಡ್ಲೈನ್. ಹೊಳೆನರಸೀಪುರ ನಿವಾಸದಲ್ಲಿ ಬೀಡು ಬಿಟ್ಟ ಎಸ್ಐಟಿ. ನಾಳೆಯಿಂದ ರಾಜ್ಯಕ್ಕೆ ಮುಂಗಾರು ಪ್ರವೇಶ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಇಂದೇ ಮಳೆ. 5 ದಿನಗಳ ಕಾಲ ಮಳೆ ಅಲರ್ಟ್ ಘೋಷಣೆ.